ಸರ್ ರೆಡ್ ಲೈಟ್ ಏರಿಯಾಗೆ ಹೋಗಿ HIV ಹಿಡಿಸ್ಕೊಂಡ್ ಬಂದೆ ಅಂತ ಎಲ್ಲ ನಂಗೆ ರೇಗಿಸ್ತಾರೆ. ಬಟ್ ನಾನು ಒಳಗೆ ಹೋಗಿದ್ದು ಚೇಂಜ್ ತಗೋಬರಕ್ಕೆ. 500 ರೂಪಾಯಿ ಚೇಂಜ್ ಬೇಕಾಗಿತ್ತು, ಅದಕ್ಕೆ ಒಳಗೆ ಹೋದೆ. ಅವ್ರು ನೋಡಿದ್ರೆ 300 ರೂಪಾಯಿ ಏನಾದ್ರು ತಗೋ, ಅವಾಗ ಮಾತ್ರ ಚೇಂಜ್ ಕೊಡ್ತೀನಿ ಅಂದ್ರು. ಅದಕ್ಕೆ ಹೆಂಗ್ ಮಾಡಿದೆ ಸರ್. ನಾನು ಏನಾದ್ರು ಚೇಂಜ್ ತಗೊಂಡು ಹೋಗಿರ್ಲಿಲ್ಲ ಅಂದ್ರೆ ನನ್ನ ಮತ್ತೆ ನಮ್ಮ ಪಕ್ಕದ ಮನೆ ಆಂಟಿನ ಒಯ್ಯೋ ಒಳಗೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಹೊರಗಡೆ ಮಲಗಬೇಕಿತ್ತು ಮಳೆಯಲ್ಲಿ. ಒಂದು ಹೆಂಗ್ಸಿನ ಸೇಫ್ಟಿಗೋಸ್ಕರ ಹಿಂಗ್ ಮಾಡಿದೆ. ಈಗ ನೋಡಿದ್ರೆ ಎಲ್ಲರೂ ನನ್ನೇ ಬ್ಲೇಮ್ ಮಾಡ್ತಾರೆ. ಒಳ್ಳೆಯವ್ರಿಗೆ ಕಾಲ ಇಲ್ಲ ಸರ್. ಅಪ್ಪ ಯಾವಾಗ್ಲೂ ಹೇಳೋರು ಸರ್, ನಮ್ಮ ಮನೆ ತುಂಬಾ ಚಿಕ್ಕದು, ಯಾವಾಗ ಇದರಿಂದ ನಮ್ ಮುಕ್ತಿ ಸಿಗುತ್ತೋ, ನಮ್ಮ ಮಗ ಯಾವಾಗ ಇದರಿಂದ ನಮ್ಮ ಮುಕ್ತಿ ಕೊಡ್ತಾನೋ ಅಂತ. ಅವ್ರು ಅಷ್ಟೊಂದು ಆಸೆ ಪಡ್ತಾರಂತ ನಾನು ಇಡೀ ಮನೆನ ಕ್ರಿಕೆಟ್ ಬೆಟ್ಟಿಂಗ್ ಅಲ್ಲಿ ಆಡ್ಸೋತಿ ಅವ್ರಿಗೆ ಚಿಕ್ಕ ಮನೆಯಿಂದ ಅವ್ರಿಗೆ ಮುಕ್ತಿ ಕೊಟ್ಟೆ. ನಾನೇನೋ ಅವ್ರ ಆಸೆ ಈಡೇರ್ಸಲ್ಲ ಅಂತ ಅಷ್ಟೊಂದು ಕಷ್ಟಪಟ್ರೆ ಅವ್ರ ಆಸೆ ಈಡೇರಿಸಿದ ಮರುದಿನನೇ ಅವ್ರ ನನ್ನ ಮನೆಯಿಂದ ಆಚೆ ಹಾಕಿದ್ರು. ಎಲ್ಲರಿಗೂ ಒಳ್ಳೆ ಅಪ್ಪ ಅಮ್ಮ ಸಿಗಲ್ಲ ಸರ್. ನಮ್ಮ ಅಮ್ಮಂದ್ ಯಾವಾಗ್ಲೂ ಒಂದೇ ಗೋಳು ಬ್ರೋ, ನೀನ್ ಏನಾದ್ರು ಮಾಡ್ಕೊ, ನಿನಗಿರೋ ಇಬ್ರು ಅಕ್ಕಂದ್ರಿಗೆ ಮದುವೆ ಮಾಡ್ಸು ಅಂತ. ನಾನ್ ಮತ್ ಅಷ್ಟೊಂದು ಹೇಳ್ತಾರೆ, ಅಮ್ಮನ್ ಮತ್ ಮೀರಕ್ಕಾಗಲ್ಲ ಅಂತ ನಮ್ ದೊಡ್ಡಕ್ಕಂಗೆ ನಮ್ ಸಣ್ಣಕ್ಕನ್ನೇ ಕೊಟ್ಟು ಮದುವೆ ಮಾಡಿದೆ. ಇದನ್ನ ನೋಡಿದ್ ನಮ್ಮ ಅಮ್ಮ ಇವನಿಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ನಮ್ ಚಿಕ್ಕಪ್ಪನ ಮಗನ ಜೊತೆ ನಾನು ಮದುವೆ ಸೆಟ್ ಮಾಡ್ಯಾರ. ಇವಾಗ ನಿಮ್ ಚಿಕ್ಕಪ್ಪನ ಮಗ ಹುಡುಗ ರೀ, ನೀವಮ್ಮ ನಿಮ್ನ ಅವ್ರ ಜೊತೆ ಮದುವೆ ಮಾಡಿಸಿ ನಿಮ್ಮ ಮೇಲೆ ಸೇಡ್ ತೀರ್ಸ್ಕೊತೀರ, ನೀವೇನೋ ಖುಷಿ ಪಡ್ತೀರಾ ಅದಕ್ಕೆ? ಇಲ್ಲ ನಮ್ ಚಿಕ್ಕಪ್ಪನ ಮಗನ ಜೊತೆ ನಂಗೆ ಮದುವೆ ಆಗ್ಬೇಕಂತ ಇದ್ದಿದ್ದು. ಚಿಕ್ಕ ವಯಸ್ಸಿಂದ ನಮ್ ಲವ್ ಇದೆ. ನನ್ನ ಫ್ರೆಂಡ್ಸ್ ಯಾರು ಸರಿ ಇಲ್ಲ ಸರ್. ನನ್ನ ಹತ್ರನೇ ದುಡ್ಡು ಇಸ್ಕೋತಾರೆ, ಕೇಳಿದ್ರೆ ಮತ್ತೆ ವಾಪಸ್ ಕೊಡಲ್ಲ ಅಂತ. ಸರ್ ಹಂಗ್ ಮಾಡಿದ್ರೆ ಆಗಲ್ಲ ಸರ್. ನೀವು ವಾಪಸ್ ದುಡ್ಡು ಕೇಳ್ಬೇಕು ಸರ್. ಎಲ್ಲಿ ಸರ್ ಕೇಳಿದ್ರೆ ಕಾರಣ ಕೊಡ್ತಾರೆ. ಹೋದ ವರ್ಷ ನಿಮ್ಮ ಅಪ್ಪ ಸತ್ತೋದ್ರು ಅಂತ ನನ್ನ ಹತ್ರನೇ 1 ಲಕ್ಷ ಇಸ್ಕೊಂಡೆ. ಆಮೇಲೆ ಅದನ್ನ ವಾಪಸ್ ಕೇಳಕ್ಕೆ ನಿಮ್ಮ ಅಪ್ಪನ ಹತ್ರ ಬಂದು ಗಲಾಟೆ ಮಾಡ್ಬೇಕಾಯ್ತು. ಅವತ್ತು ವಾಪಸ್ ಕೊಟ್ಟೆ. ನಿನಗೆ ದುಡ್ಡು ಕೊಡೋಷ್ಟು ಒಳ್ಳೆಯವರಲ್ಲಪ್ಪ ನಾವು ಅಂತ ಕೈ ಮುಗಿತಾರೆ. ನೋಡಿ, ಒಳ್ಳೆತನ ಇಟ್ಕೊಂಡ್ರೆ ಇದೇ ಗತಿ ನಿಮ್ಗೆ. ನಮ್ಮ ಅಣ್ಣ ಅವ್ನ ಮದುವೆನ ನಾನೇ ತಪ್ಪಿಸಿದಂತೆ ಇವತ್ತವರೆಗೂ ನನ್ನ ಹತ್ರ ಮಾತಾಡಲ್ಲ. ಅವನೇ ಊರ್ ತುಂಬ ಹೇಳ್ಕೊ ಬಂದಿದ್ದು, ನನ್ನ ತಮ್ಮ ಸರಿ ಇಲ್ಲ ಅಂತ. ಮತ್ ನಾನು ಹೆಣ್ಣಿನ ಮನೆ ಇರುತ್ತೆ ಮುಚ್ಚು ಮರೆ ಏನಕ್ಕೆ ಅಂತ ಹೋಗಿ ಹೇಳೇಬಿಟ್ಟೆ. ಅವ್ನಿಗೇನೋ ಅವ್ನ ತಮ್ಮ ಸರಿ ಇಲ್ಲ ಅಂತ, ಅಲ್ಲೇನೋ ಪ್ರಾಬ್ಲಮ್ ಇದೆ ಅಂತ, ನೆಕ್ಸ್ಟ್ ಮಕ್ಳು ಮರೆಯ ಕಷ್ಟ ಆಗ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಗಂಡ ಹೆಂಡತಿ ಮಧ್ಯೆ ಯಾವ್ದು ಗುಟ್ಟಿರ್ಬಾರ್ದು ಅಂತ ಮಾಡಿದೆ ಸರ್. ಗಂಡ ಹೆಂಡತಿ ಮಧ್ಯೆ ಇನ್ನೊಬ್ಬ ಇದ್ರು ಪರವಾಗಿಲ್ಲ, ಗುಟ್ಟಿರ್ಬಾರ್ದು. ಬ್ಯಾಡ್ ಲಕ್ ಅಂದ್ರೆ ನಂದೇ ಬ್ರೋ. ಈಗ ನೋಡಿ, ಮನೇಲಿ ಬೇಡ ಅಂದ್ರೆ ಒಂದು ಹುಡುಗಿನ ಮದುವೆ ಮಾಡಿದ್ದಾರೆ. ಅವ್ಳು ನೋಡಿದ್ರೆ 24 ಗಂಟೆ ಮನೇಲಿ ಮೈ ತುಂಬಾ ಸೀರೆ ಉಟ್ಕೊಂಡಿರ್ತಾಳೆ. ಅದೇ ಸೀರೆನ ನಾನು ಉಟ್ಕೊಂಡ್ರೆ ಗಲಾಟೆ ಮಾಡಿ ಅದನ್ನ ಬಿಚ್ಚಿಸ್ತಾಳೆ. ಹೆಂಗ್ ಬ್ರೋ, ನನ್ಗೊಂದ್ ನ್ಯಾಯ ಅವಳಿಗೊಂದ್ ನ್ಯಾಯ? ಈಕ್ವಾಲಿಟಿ ಎಲ್ಲಿದೆ? ಅದೇನೇ ಆಗ್ಲಿ ಬ್ರೋ, ಬೇರೆಯವ್ರಿಗೆ ಒಳ್ಳೇದ್ ಮಾಡೋ ನನ್ನ ಬುದ್ಧಿನ ಮಾತ್ರ ನಾನು ಬಿಡಲ್ಲ. ಹೋರಾಟ ನಾನು ಯಾವಾಗ್ಲೂ ಮುಂದುವರಿಸ್ತೀನಿ. ಹೋರಾಟಗಾರರಿಗೆ ಸಾವಿಲ್ಲ. ಜೈ